ನಮಸ್ತೆ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ನೋಡೋದ್ರಲ್ಲಿ 2024-25ನೇ ಸಾಲಿನಲ್ಲಿ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸುವಂಥ ವಿದ್ಯಾರ್ಥಿಗಳ ಎಡಿಟ್ ಆಪ್ಷನ್ ಎನೇಬಲ್ ಮಾಡಿ ಕೊಡ್ತಾರೋ ಏನೋ, ಎಡಿಟ್ ಆಪ್ಷನ್ ಬಿಡ್ತಾರೋ ಅಥವಾ ಇಲ್ಲ, ಹಾಗೆ ಎಡಿಟ್ ಆಪ್ಷನ್ಲಿ ವಿಡ್ರಾ ಆಪ್ಷನ್ ಎನೇಬಲ್ ಆಗುತ್ತೋ ಅಥವಾ ಇಲ್ಲ ಅಂತ ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು. ಆ ಬಗ್ಗೆ ಲೈವ್ನಲ್ಲಿ ತೋರಿಸ್ಕೊಡ್ತೀನಿ ನಿಮಗೆ. ಎಡಿಟ್ ಆಪ್ಷನ್ ಅಥವಾ ವಿಡ್ರಾ ಆಪ್ಷನ್ ಎನೇಬಲ್ ಆಗಿತ್ತಾ ಅಥವಾ ಇಲ್ಲ, ಈ ವರ್ಷ ವಿದ್ಯಾರ್ಥಿಗಳು ಅನುಕೂಲ ಮಾಡಿ ಕೊಡ್ತಾರೋ ಅಥವಾ ಇಲ್ಲ ಅಂತ ನೋಡಿ. ಫ್ರೆಂಡ್ಸ್, ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಕೂಡ ನನಗೆ ಯೂಟ್ಯೂಬ್ ಚಾನಲ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದ್ದು, ಇನ್ಸ್ಟಾಗ್ರಾಮಲ್ಲಿ ಕೂಡ ಮೆಸೇಜ್ ಮಾಡಿದ್ರು. ಏನಪ್ಪ ಅಂದರೆ 24-25ನೇ ಸಾಲಿನ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸುವಂಥ ವಿದ್ಯಾರ್ಥಿಗಳಿಗೆ ಈಗ ಆಲ್ರೆಡಿ SSB ಅಕೌಂಟ್ನ ಕ್ರಿಯೇಟ್ ಮಾಡಿರ್ತಕ್ಕಂಥ ವಿದ್ಯಾರ್ಥಿ ಮತ್ತು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿ ಒಂದು ಸರಿ ಏನಾದರೂ ಡೇಟಾನ ಹಾಕ್ತಾ ಇರಬೇಕಾದ್ರೆ ತಪ್ಪಾಗಿರ್ತಕ್ಕಂಥ ಮಾಹಿತಿ ಇರ್ಬೋದು ಅಥವಾ ಇನ್ಕಂಪ್ಲೀಟ್ ಇನ್ಫಾರ್ಮೇಷನ್ ಹಾಕಿ ಸಬ್ಮಿಟ್ ಮಾಡಿದ್ರೆ ಅಂಥ ಒಂದು ವಿದ್ಯಾರ್ಥಿಗಳಿಗೆ ವಿಡ್ರಾ ಆಪ್ಷನ್ ಅಥವಾ ಎಡಿಟ್ ಆಪ್ಷನ್ ಬಿಡ್ತಾರೆ ಅಂತ ಕೇಳ್ತಾ ಇದ್ರು. ಎಸ್ ಫ್ರೆಂಡ್ಸ್, ನೋಡಿ ಲಾಸ್ಟ್ ಇಯರ್ ಏನು ಮಾಡಿತ್ತು ಅಂದರೆ ವಿಡ್ರಾ ಹಾಗೂ ಎಡಿಟ್ ಆಪ್ಷನ್ ಕೂಡ ಬಿಟ್ಕೊಟ್ಟಿದ್ದಿಲ್ಲ, ಈ ವರ್ಷ ಕೂಡ ಬಿಡ್ತಾರೆ ಇಲ್ಲ ಅಂತ ಕೇಳ್ತಾ ಇದ್ರು. ನೋಡಿ ಫ್ರೆಂಡ್ಸ್, ವಿಡ್ರಾ ಮತ್ತು ಎಡಿಟ್ ಆಪ್ಷನ್ ಏನಪ್ಪ ಅಂದರೆ ಯಾಕೆ ಬಿಟ್ಕೊಡೋದಿಲ್ಲ ನೋಡಿ ಫ್ರೆಂಡ್ಸ್, ಯಾವುದೇ ಕಾರಣ ಕೂಡ ವಿಡ್ರಾ ಹಾಗೆ ಎಡಿಟ್ ಆಪ್ಷನ್ನ ಬಿಟ್ಕೊಡೋದಿಲ್ಲ. SSBನವರು ಪ್ರತಿ ವರ್ಷನೂ ಕೂಡ ಇದು ನಡೀತದೆ. ಈಗ 2 ವರ್ಷದಿಂದ ಮಾತ್ರ ಬಿಟ್ಟಿದ್ರು. ಈ ವರ್ಷ ಕೂಡ ವಿಡ್ರಾ ಹಾಗೆ ಎಡಿಟ್ ಆಪ್ಷನ್ ಕೂಡ ಎನೇಬಲ್ ಮಾಡಿ ಕೊಡೋದಿಲ್ಲ. ಕಾರಣ ಇಷ್ಟೇ, ಏನಪ್ಪ ಅಂದರೆ ಅವ್ರಿಗೆ ಕೌಂಟು ಸಿಗೋದಿಲ್ಲ. ಎಷ್ಟು ಮಂದಿ ಅಪ್ಲಿಕೇಶನ್ ಹಾಕ್ತಾಯಿದ್ದಾರೆ, ಎಷ್ಟು ಮಂದಿ ಅಪ್ಲಿಕೇಶನ್ ಹಾಕಿಲ್ಲ, ಎಷ್ಟು ಬಜೆಟ್ ಬೇಕಾಗುತ್ತೆ, ಏನೇನು ರಿಕ್ವೈರ್ಮೆಂಟ್ ಬೇಕಾಗುತ್ತೆ, ಎಷ್ಟು ಯಾವ್ಯಾವ ಕ್ಯಾಟಗರಿ ವಿದ್ಯಾರ್ಥಿ ಅರ್ಜಿ ಸಲ್ಲಿಸ್ತಾರೆ, ಎಲ್ಲ ಸ್ಟ್ಯಾಟಿಸ್ಟಿಕ್ಸ್ ಇನ್ಫಾರ್ಮೇಷನ್ನು ಅವ್ರಿಗೆ ಏನಪ್ಪ ಅಂದರೆ ಕರೆಕ್ಟ್ ಆಗಿರ್ತಕ್ಕಂಥ ಮಾಹಿತಿ ಸಿಗೋದಿಲ್ಲ. ಯಾಕಂದರೆ ಯಾವಾಗ ಬೇಕಾದರೂ ವಿದ್ಯಾರ್ಥಿ ವಿಡ್ರಾ ಮಾಡ್ಕೋಬೋದು, ಯಾವಾಗ ಬೇಕಾದರೂ ಎಡಿಟ್ ಮಾಡ್ತಾಯಿದ್ರು ಅಂದರೆ ಅವರಿಗೆ ಏನಪ್ಪ ಅಂದರೆ ಇನ್ಕಂಪ್ಲೀಟ್ ಆಗಿರ್ತಕ್ಕಂಥ ಮಾಹಿತಿ ಸಿಗುತ್ತೆ. ಹಾಗೆ ಬಜೆಟ್ ಕ್ಯಾಲ್ಕುಲೇಷನ್ ಕೂಡ ಎರರ್ ಆಗುತ್ತೆ. ಹಾಗಾಗಿ ಯಾವುದೇ ಕಾರಣ ಕೂಡ ವಿಡ್ರಾ ಆಗಿ ಎಡಿಟ್ ಆಪ್ಷನ್ ಕೂಡ ಎನೇಬಲ್ ಮಾಡಿ ಕೊಡೋದಿಲ್ಲ. ಒಂದು ವೇಳೆ ಅದಾಗಿ ಕೂಡ ನೀವು ತಪ್ಪಾಗಿರ್ತಕ್ಕಂಥ ಮಾಹಿತಿ ಹಾಕಿ ಸಬ್ಮಿಟ್ ಮಾಡಿದರೆ ಅಥವಾ ಇನ್ಕಂಪ್ಲೀಟ್ ಇನ್ಫಾರ್ಮೇಷನ್ ಹಾಕಿ ಸಬ್ಮಿಟ್ ಮಾಡಿದರೆ ಅಂದರೆ ನಿಮಗೆ ಎಡಿಟ್ ಮಾಡ್ಕೊಳ್ಳಿಕ್ಕೆ ಹತ್ತಿರದ ತಾಲೂಕು ಆಫೀಸ್ನಲ್ಲಿ, ಅಂದರೆ ಬ್ಯಾಕ್ವರ್ಡ್ ಕ್ಲಾಸ್ ಇದ್ದರೆ ಬ್ಯಾಕ್ವರ್ಡ್ ಕ್ಲಾಸ್, OBC ಇದ್ದರೆ OBC, ಹಾಗೆ ನಿಮಗೆ ಸಮಾಜ ಕಲ್ಯಾಣ ಇದ್ದರೆ ಸಮಾಜ ಕಲ್ಯಾಣ, ಮೈನಾರಿಟಿ ಇದ್ದರೆ ಮೈನಾರಿಟಿ, ಹಾಗೆ ಶೆಡ್ಯೂಲ್ ಕ್ಯಾಸ್ಟ್ ಇದ್ದರೆ ಶೆಡ್ಯೂಲ್ ಕ್ಯಾಸ್ಟು, ಟ್ರಿಬ್ಯುಲರ್ ಇದ್ದರೆ ಟ್ರಿಬ್ಯುಲರು. ಸೊ ಎಲ್ಲ ಏನು ತಾಲೂಕು ಆಫೀಸ್ ಇರ್ತವೆ ಅಲ್ಲಿ ಹೋಗಿ ನೀವು ಎಲ್ಲ ಡಾಕ್ಯುಮೆಂಟ್ಸನ್ನ ಪ್ರೊಡ್ಯೂಸ್ ಮಾಡಿ ಅಲ್ಲಿ ನೀವು ಚೇಂಜ್ ಮಾಡ್ಕೊಳ್ಳಿಕ್ಕೆ ಅವಕಾಶನ ಮಾಡಿಕೊಡ್ತಾರೆ. ಅದನ್ನು ಬಿಟ್ಟರೆ ಯಾವುದೇ ಕಾರಣ ಕೂಡ ಎನೇಬಲ್ ಮಾಡಿ ಕೊಡೋದಿಲ್ಲ ಅಂತ ಕ್ಲಿಯರಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸು. ಸೊ ಹಾಗಾಗಿ ಯಾರ್ಯಾರು ವಿದ್ಯಾರ್ಥಿಗಳು ಏನಪ್ಪ ಅಂದರೆ ಈಗ ಕೇಳ್ತಾ ಇದ್ದಾರಲ್ಲ ಅವರೆಲ್ಲ ವಿದ್ಯಾರ್ಥಿಗಳಿಗೆ ಕೂಡ ಏನಪ್ಪ ಅಂದರೆ ಇದನ್ನು ಬಿಗ್ ಅಪ್ಡೇಟ್ ಅಂತಲೇ ತಿಳಿಸ್ಕೊಡ್ತಾ ಇದ್ದೀನಿ. ಯಾಕಂದರೆ ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಕೂಡ ಏನಪ್ಪ ಅಂದರೆ ಕೇಳ್ತಾಯಿದ್ರು, ಸರ್ ಎಡಿಟ್ ಆಪ್ಷನ್ ಬರುತ್ತೋ ಅಥವಾ ಇಲ್ಲ ಅಂತ. ಇಲ್ಲ ಫ್ರೆಂಡ್ಸ್, ಯಾವುದೇ ಕಾರಣ ಕೂಡ ಎಡಿಟ್ ಆಪ್ಷನ್ ಬಿಡೋದಿಲ್ಲ ಈ ವರ್ಷ ಕೂಡ, ಹಾಗೆ ವಿಡ್ರಾ ಆಪ್ಷನ್ ಬರೋದಿಲ್ಲ ಅಂತ ಕ್ಲಿಯರಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಹಾಗೆ ಬೇರೆ ಏನಾದರೂ ಮಾಹಿತಿ ಬೇಕಾಯ್ತದ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಹಾಗೆ ಇನ್ಸ್ಟಾಗ್ರಾಮ್ ಕೂಡ ಮೆಸೇಜ್ ಮಾಡಿ, ಆ್ಯಂಡ್ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.